ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಆಗಿದೆ ಅಂಡ್ ಅದು ಕೂಡ ಕ್ಯಾಪ್ಟನ್ಸಿ ಓಟಕ್ಕೆ ಸಂಬಂಧಪಟ್ಟಂಗೆ. ಸೊ ಜೊತೆಗೆ ಮಾಳು ಅಣ್ಣ ಬೇರೆ ನಾನು ಈ ಸಲ ಕ್ಯಾಪ್ಟನ್ ಆಗೇ ಆಗ್ತೀನಿ ಅಂತ ಖಡಕ್ ಆಗಿ ಬೇರೆ ಮಾತಾಡ್ತಿದ್ದಾರೆ. ಸೊ ಪ್ರೋಮೋ ಮಾತ್ರ ಮಸ್ತ್ ಆಗಿದೆ, ನೋಡ್ಕೊಂಬನ್ನಿ, ಮುಂದೆ ಮಾತಾಡುವ. ನಿಮ್ಮನ್ನು ಪ್ರೀತಿಸುವ ವೀಕ್ಷಕರು ಈ ಮನೆಗೆ ಆಗಮಿಸಲಿದ್ದಾರೆ. ವೀಕ್ಷಕರ ಮನಸ್ಸನ್ನು ಯಶಸ್ವಿಯಾಗಿ ಗೆಲ್ಲುವ ಒಬ್ಬರು ಮನೆಯ ಮುಂದಿನ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಬಂದ್ ದಿನದಿಂದ ಮಾಡು ಸ್ಟ್ಯಾಂಡ್ ತಗೊಳ್ಳಲ್ಲ. ಇಲ್ಲಿ ಜಗಳ ಹೆಂಗ್ ಗೊತ್ತೈತೆ, ಎದ್ರ ಸಲುವಾಗಿ ಜಗಳ ಆಡ್ತನ್ನೋದು ಅವ್ರಿಗೆ ಗೊತ್ತಿಲ್ಲ. ಜಗಳ ಬಗ್ಗೆ ಸ್ಟ್ಯಾಂಡ್ ತಗೊಳಕ್ ಹೋದ ಅವ್ರು ಹುಚ್ಚರು ಹಿಂಗಾಕರಲ್ಲಿ ಅವ್ರಟ್ ಹುಚ್ಚರೇ ಯಾರಲ್ಲ. ಈ ಕ್ಯಾಪ್ಟನ್ಸಿ ಮಾಡೇ ಮಾಡ್ತನು. ಇದ್ರಾಗ ಹಳ್ಳಿ ಹುಡುಗನ ಗತ್ತ ಗಮ್ಮತ್ತ ತಾಕತ್ತ ತೋರ್ಸೇ ತೋರ್ಸ್ತಾನು ಅಂತೀನಿ. ಸೊ ಗೈಸ್ ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅಭಿಪ್ರಾಯ ಏನಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಇನ್ನು ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಒಟ್ಟು 6 ಜನ ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರೆ. ಅವ್ರು ಯಾರ್ಯಾರಪ್ಪ ಅಂದರೆ ಕಾವ್ಯ ಅವರು, ರಿಷಾಗೌಡ ಅವರು, ಜಾನ್ವಿ ಅವರು, ರಾಘವೇಂದ್ರ ಅವರು, ಮಾಳು ಅವರಾಗೋ ಅಭಿಷೇಕ್ ಅವರು ಸೇರಿ ಒಟ್ಟು 6 ಜನ ಕ್ಯಾಪ್ಟನ್ಸಿ ಓಟದಲ್ಲಿದ್ದಾರೆ. ಇವರಲ್ಲಿ ಯಾರು ಕ್ಯಾಪ್ಟನ್ ಆಗ್ಬೋದು ಅಂತ ನಿಮ್ಗೆ ಅನಿಸ್ತಿದೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ನೋಡುವ. ಇನ್ನು ಹೊರಗಡೆಯಿಂದ ಜನನ ಬೇರೆ ಕರೆಸಿದ್ದಾರೆ, ಇವ್ರಿಗೆ ಎಂಕರೇಜ್ ಮಾಡಬೇಕು, ಇವ್ರಿಗೊಂದು ಹುಮ್ಮಸ್ ತುಂಬಬೇಕು ಅಂತ. ಸೊ ನೋಡಬೇಕು, ಇವರಲ್ಲಿ 6 ಜನದಲ್ಲಿ ಮಾಳು ಅಣ್ಣ ಮಾತ್ರ ಸಖತ್ತ ಮಾತಾಡ್ತಿದ್ದಾರೆ. ಮನೆಯಿಂದ ಪತ್ರ ಓದಿದ್ಮೇಲೆ ಅಂತ ಇನ್ನೂ ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅವರು ಮಾತಾಡ್ತಿರೋದು ನೋಡಿದರೆ ಕ್ಯಾಪ್ಟನ್ ಆಗ್ತಾರಾ ಆಗಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಪ್ರತಿ ಸಲನೂ ಹೇಳ್ತಾರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ತೀನಿ ಅಂತ. ಬಟ್ ಅದಾದಮೇಲೆ ಯಾಕೋ ಡೌನ್ ಆಗಿಬಿಡ್ತಾರೆ. ಈ ಸಲನಾದರೂ ಕ್ಯಾಪ್ಟನ್ ಆಗ್ತಾರೆ, ಕಾದು ನೋಡಬೇಕು. ಒಂದು ಒಳ್ಳೆ ಸಪೋರ್ಟ್ ಇದೆ ಹೊರಗಡೆಯಿಂದ ಮಾಳು ಅಣ್ಣವರಿಗೆ ಮಾತ್ರ. ಸೊ ಅದನ್ನ ಯೂಸ್ ಮಾಡ್ಕೋಬೇಕು. ಅದ್ರ ಪ್ರಕಾರನೇ ಇನ್ನೂ ಮಿಕ್ಕಿರೋ 5 ಜನಕ್ಕೂ ಮಾತ್ರ ಅಷ್ಟೇ ಸಪೋರ್ಟ್ ಇದೆ. ಕಾವ್ಯವ್ರಿಗೂ ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಆಗಿದ್ದಾರೆ. ಮತ್ತೆ ಬಂದಿದ್ದಾರೆ ಕ್ಯಾಪ್ಟನ್ಸಿ ಓಟಕ್ಕೆ ರಾಘವೇಂದ್ರ ಅವರು. ಅವ್ರು ಮತ್ತೆ ಆಗ್ಬೋದಾ? ಇನ್ನು ಜಾನ್ವಿಯವ್ರಿಗೂ ಅವಕಾಶ ಇದೆ, ಅಭಿಷೇಕ್ ಅವ್ರಿಗೂ ಅವಕಾಶ ಇದೆ. ಕಾದು ನೋಡಬೇಕು. ಒಂದು ಕ್ಯಾಪ್ಟನ್ ಆದರೆ ಯಾರು ಬೆಸ್ಟ್ ಕೊಡ್ಬೋದು ಅಂತ ನಿಮ್ಗೆ ಅನಿಸ್ತಿದೆ ಅವ್ರನ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕಾದು ನೋಡುವ ಏನಾಗುತ್ತೆ ಇವತ್ತೊಂದು ಎಪಿಸೋಡಲ್ಲಿ. ಯಾರು ಮಿಸ್ ಮಾಡಿದೆ ಎಪಿಸೋಡ್ನ ನೋಡಿ, ನಾನು ನೋಡ್ತೀನಿ. ಮತ್ತೆ ಮುಂದಿನ ನೋಡೋದಲ್ಲಿ ಸಿಗೋಣ ಗಾಯ್ಸ್, ಬಾಯ್.